ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಇಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನೋಡ್ರಿ 24th April 2026ಗೆ ರಿಲೀಸ್ ಮಾಡಿದ್ದಾರೆ. ಸೊ ಯಾವ ಹುದ್ದೆಗೆ ಒಂದು ನೋಟಿಫಿಕೇಶನ್ ಇದೆ ಅಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ 3, ಗ್ರೇಡ್ ಸಿ ಅಂಡ್ ಗ್ರೇಡ್ ಡಿ ಎಕ್ಸಾಮಿನೇಷನ್ 2026. ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತೆ ಗ್ರೇಡ್ ಡಿ ಎಕ್ಸಾಮಿನೇಷನ್ ಅನ್ನ ಕರೆದಿದ್ದಾರೆ. ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 24/4/2026 15/5/2026. ಜೊತೆಗೆ ನೋಡ್ರಿ ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂದ್ರೆ ನೀವು ಲಾಸ್ಟ್ ಡೇಟ್ ಮತ್ತೆ ಅಪ್ಲಿಕೇಶನ್ ಫೀಸ್ ತುಂಬೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 15/5/2026. ಜೊತೆಗೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ತುಂಬೋದಕ್ಕೆ 16/5/2026, ರೆಸಿಪ್ಟ್ ಜನರೇಟ್ ಮಾಡಕ್ಕೆ 15/5/2026. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರೆ ಕರೆಕ್ಷನ್ಸ್ ನ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶವನ್ನು ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 20/5/2026 21/5/2026. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನೋಡ್ರಿ ನಿಮಗೆ ಜುಲೈ ಆಗಸ್ಟ್ 2026 ಇರುತ್ತದೆ. ಇಲ್ಲೇನ್ ಹೇಳ್ತಿದ್ದಾರೆ ನೋಡ್ರಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಅಂಡ್ ಓಪನ್ ಕಾಂಪಿಟೇಟಿವ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಗ್ರೇಡ್ ಸಿ, ಗ್ರೂಪ್ ಬಿ ನಾನ್ ಗೆಜೆಟೆಡ್ and stenographer grade D, group C in various ministers, departments, organizations, including their attached office, subordinate offices and statutory bodies of the government of India located in various states and union territory. Only those candidates who have skills in stenography are eligible to apply. ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಓಪನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನ ಕರೀತಾರೆ. ಅದು ಕೂಡ ಯಾವ್ದಕ್ಕಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತೆ ಸ್ಟೆನೋಗ್ರಾಫರ್ ಗ್ರೇಡ್ ಡಿ. ಸ್ಟೆನೋಗ್ರಾಫರ್ ಗ್ರೇಡ್ ಸಿ ನೋಡ್ರಿ ಗ್ರೂಪ್ ಬಿ ನಾನ್ ಗೆಜೆಟೆಡ್ ಆಗಿರುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಇದು ಬೇರೆ ಬೇರೆ ಮಿನಿಸ್ಟರ್ಸ್ ಗಳಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಅಕ್ರಾಸ್ ಇಂಡಿಯಾ ನಿಮ್ಗೆ ಪೋಸ್ಟಿಂಗ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಕಿಲ್ಸ್ ಇನ್ ಸ್ಟೆನೋಗ್ರಫಿ ಆರ್ ಎಲಿಜಿಬಲ್ ಟು ಅಪ್ಲೈ. ಅಂದ್ರೆ ಯಾರಿಗೆ ಸ್ಟೆನೋಗ್ರಫಿಯಲ್ಲಿ ಸ್ಕಿಲ್ಸ್ ಇದೆಯಲ್ಲ ಅವ್ರು ಮಾತ್ರ ಇಲ್ಲಿ ಎಲಿಜಿಬಲ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಟೆಂಟೇಟಿವ್ ವೇಕೆನ್ಸೀಸ್ ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 731 ವೇಕೆನ್ಸೀಸ್. However, the commission is in the process of collecting vacancies. Updated post-wise and category-wise vacancies will be made available on the website of the commissions. ಈಗ ಎಷ್ಟಿದಾವ ಅಂದ್ರೆ 731 ವೇಕೆನ್ಸೀಸ್ ಇದೆ. ಕಮಿಷನ್ಸ್ ಏನ್ ಮಾಡ್ತಿದೆ ಅಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಕಲೆಕ್ಟ್ ಮಾಡ್ತಾ ಇದೆ. ಸೊ ಒಂದ್ಸರಿ ವೇಕೆನ್ಸೀಸ್ ನ ಕಲೆಕ್ಟ್ ಮಾಡಿದ್ಮೇಲೆ ಅಪ್ಡೇಟೆಡ್ ವೇಕೆನ್ಸಿನ ಪೋಸ್ಟ್ ವೈಸ್ ಮತ್ತೆ ಕ್ಯಾಟಗರಿ ವೈಸ್ ನಿಮಗೆ ಕಮಿಷನ್ ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಅದು ಕೂಡ https://ssc.gov.in ಮೇಲೆ ಬಿಡ್ತಾರೆ. ಆಮೇಲೆ ರಿಸರ್ವೇಶನ್ ಬಗ್ಗೆ ಕೊಟ್ಟಿದ್ದಾರೆ, ಇದು ಒಂದ್ಸರಿ ನೋಡ್ಕೋರಿ. ಅಬ್ರಿವೇಷನ್ಸ್ ಏನೇನು ಯೂಸ್ ಮಾಡಿದ್ವಿ ಅಂತ ಕೊಟ್ಟಿದ್ರೆ ಅದನ್ನ ಒಂದ್ಸರಿ ನೋಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಅದರಲ್ಲಿ ಏಜ್ ಲಿಮಿಟ್ ನೋಡೋಣ. ದ ಕ್ರೂಷಿಯಲ್ ಡೇಟ್ ಫಾರ್ ದ ಏಜ್ ಆಫ್ ರೆಕಾರ್ಡಿಂಗ್ ಈಸ್ ಫಿಕ್ಸ್ಡ್ 1/8/2026 ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್. ದ ಏಜ್ ಲಿಮಿಟ್ ಫಾರ್ ದ ಪೋಸ್ಟ್ as per the recruitment rules of various departments are as follows. So eligibility criteria date ಯಾವಾಗ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ 1/8/2026 ಫಿಕ್ಸ್ ಮಾಡಿದ್ದಾರೆ. ಸ್ಟೆನೋಗ್ರಾಫರ್ ಗ್ರೇಡ್ ಸಿ 18 to 30 years as on 1/8/2026, that is candidates born not before 2/8/1996 not later than 1/8/2008 are eligible to apply. ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹುದ್ದೆಗೆ ನೋಡ್ರಿ 18 ರಿಂದ 30 ವರ್ಷಗಳಿರಬೇಕು. ಅದು ಕೂಡ 1/8/2026 ಪ್ರಕಾರ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಂದ್ರೆ 2/8/1996 ನಂತರ 1/8/2008 ಒಳಗಡೆ ಇರಬೇಕಾಗುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ ಡಿ 18 to 27 years as on 1/8/2026, that is candidates born not before 2/8/1999 and not later than 1/8/2008. ಇಲ್ಲಿ ನಿಮ್ಮ ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗಳು ನೋಡ್ರಿ ವಯೋಮಿತಿ ಎಷ್ಟಿದೆ ಅಂದ್ರೆ 18 ರಿಂದ 27 ವರ್ಷ ಇದೆ. ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಂದ್ರೆ 2/8/1999 ರಿಂದ 1/8/2008 ಒಳಗಡೆ ಇರಬೇಕಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನಪ್ಪಾ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ನೀವೇನಾದ್ರೂ OBC ಕ್ಯಾಟಗರಿಗೆ ಸೇರಿದ್ರೆ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ದು ಅನ್ರಿಸರ್ವ್ಡ್ ಕ್ಯಾಟಗರಿ ಸೇರಿದ್ರೆ 10 ವರ್ಷ, ವಿಕಲಚೇತನರಾಗಿದ್ದು OBC ಸೇರಿದ್ರೆ 13 ವರ್ಷ, ವಿಕಲಚೇತನರಾಗಿದ್ದು SC/ST ಸೇರಿದ್ರೆ 15 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ ನೋಡ್ರಿ 3 years ಆಫ್ಟರ್ ರಿಡಕ್ಷನ್ ಆಫ್ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ಆಕ್ಚುಯಲ್ ಏಜ್ ಆನ್ 1/8/2026 ಅಂದ್ರೆ ಇಲ್ಲಿ ನಿಮಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೆನ್ ಯಾರಂದ ಅಂತ ಅದಕ್ಕೆ ಎಕ್ಸ್ಪ್ಲನೇಷನ್ ಸಹ ಕೊಟ್ಟಿದ್ದಾರೆ.
ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಸ್ಕ್ರೈಬ್ ಬಗ್ಗೆ ಕೊಟ್ಟಿದ್ರೆ ಯಾರು ಸ್ಕ್ರೈಬ್ ತೆಗೆದುಕೊಳ್ತಿರಲ್ಲ, ಯಾರು ಇನ್ನೊಬ್ರಿಗೆ ಹೆಲ್ಪ್ ತಗೋತಿರಲ್ಲ ಅವರು ಸಹ ಇದನ್ನ ನೋಡ್ಕೊರಿ ಸ್ಕ್ರೈಬ್ ಬಗ್ಗೆ. Essential education qualifications. Candidate must have passed 12th standard or equivalent examination from recognized board or university as on or before the cutoff date, that is 1/8/2026. ಇಲ್ಲೇನಂದ್ರೆ ಅಭ್ಯರ್ಥಿಗಳು PUC ಅಥವಾ ತತ್ತಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅದು ಕೂಡ ಏನಪ್ಪಾ ಅಂದ್ರೆ ರೆಕಗ್ನೈಸ್ಡ್ ಬೋರ್ಡ್ ಇಂದ ಅಂತ ಹೇಳ್ತಿದ್ದಾರೆ. ರೆಕಗ್ನೈಸ್ಡ್ ಬೋರ್ಡ್ ಅಥವಾ ಯೂನಿವರ್ಸಿಟಿ, ಅದು ಕೂಡ 1/8/2026 ಮುಂಚೆ. ನೆಕ್ಸ್ಟ್ ನೋಡ್ರಿ ಕ್ರೂಷಲ್ ಒಂದು ಇದನ್ನ ನೋಟಿಫಿಕೇಶನ್ ಹೇಳಿದ್ದಾರೆ. ಆಸ್ ಪರ್ ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ನೋಟಿಫಿಕೇಶನ್ dated 10/6/2015 published in the Gazette of India, all degrees, diploma certificates awarded through open and distance learning mode of education by universities established by an act of parliament or state legislature, institutes deemed to be universities under section 3 of the University Grants Act 1956 and institutions of national importance declared under an act of parliament stand automatically recognized for the purpose of employment to post and service under the central government, provided that they have been approved by the Distance Education Bureau, universities grant commissions accordingly. Unless such degrees are recognized for relevant period when such candidates are acquired the qualification, they will not be accepted for the purpose of education qualification. In case of candidate posing such degrees or diplomas or certificates awarded through the open and distance learning mode of education, such candidate shall also produce approval given to the universities by the Distance Education Bureau, university grant commissions for such relevant period at ಟೈಮ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್. ಅಂದ್ರೆ ಇಲ್ಲಿ ಒಂದು 2015 ನೋಟಿಫಿಕೇಶನ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ನೀವೇನೇನ್ಕೆ ಇನ್ ಕೇಸ್ ಏನಾದ್ರು ಓಪನ್ ಅಥವಾ ಡಿಸ್ಟೆನ್ಸ್ ಲರ್ನಿಂಗ್ ಎಜುಕೇಶನ್ ಇಂದ ಡಿಗ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಅನ್ನ ಪಡೆದಿದ್ರೆ ಅವನೇನಾದ್ರೂ ನೋಡ್ರಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ಸ್ ಮತ್ತೆ ಡಿಸ್ಟೆನ್ಸ್ ಎಜುಕೇಶನ್ ಬ್ಯೂರೋ ರೆಕಗ್ನೈಸ್ ಮಾಡಿದ್ರೆ ಮಾತ್ರ ಅವು ಎಂಪ್ಲಾಯ್ಮೆಂಟ್ ಪರ್ಪಸ್ ಗೆ ಬರ್ತಾವಂತ ಅವರು ಹೇಳ್ತಿದ್ದಾರೆ. ಹೌ ಟು ಅಪ್ಲೈ, ಅಪ್ಲಿಕೇಶನ್ಸ್ ಅನ್ನ ಯಾವ ತರನಾಗಿ ಹಾಕಬೇಕು. Applications must be submitted only in online mode at the new website of SSC headquarters, that is https://ssc.gov.in or through my SSC mobile applications. Applications ಅನ್ನ ಹೆಂಗ್ ಹಾಕ್ಬೇಕಂದ್ರೆ SSC ಹೊಸ ಹೆಡ್ ಕ್ವಾರ್ಟರ್ ವೆಬ್ಸೈಟ್ ಆದಂತ https://ssc.gov.in ಮೂಲಕ ಹಾಕಬೇಕು ಅಥವಾ my SSC ಮೊಬೈಲ್ ಅಪ್ಲಿಕೇಶನ್ಸ್ ಮೂಲಕ ನೀವು ಹಾಕಬಹುದು. Please refer to Annexure 3 and Annexure 4 of this notice as well as notice dated to 2/6/2025 relating to the mobile apps available on the website of the commission. Sample 4 forma of one-time registrations of online applications forms are attached in Annexure 3 and Annexure 4A. ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಹಾಕಕ್ಕೆ Annexure 3 ಮತ್ತೆ Annexure 4 ನ ನೋಡ್ಕೊರಿ. ಅದ್ರ ಜೊತೆಗೆ ನೋಡ್ರಿ 2/6/2025 ಮೊಬೈಲ್ ಅಪ್ಲಿಕೇಶನ್ಸ್ ಬಗ್ಗೆ ಏನ್ ನೋಟಿಸ್ ಇದೆಯಲ್ಲ ಅದು ಕಮಿಷನ್ ವೆಬ್ಸೈಟ್ ಅಲ್ಲಿ ಇದೆ, ಅದನ್ನು ಸಹ ನೋಡ್ಕೊರಿ. ಜೊತೆಗೆ ನೋಡ್ರಿ ಒನ್ ಟೈಮ್ ಅಪ್ಲಿಕೇಶನ್ಸ್ ನ ಹೆಂಗ್ ಹಾಕ್ಬೇಕಂತೇಳಿ Annexure 3A ಮತ್ತೆ Annexure 4A ಈ ನೋಟಿಸ್ ಅನ್ನ Annexure 3A ಮತ್ತೆ 4A ಅಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 15/5/2026. ಅಪ್ಲಿಕೇಶನ್ ಫೀಸ್ ನೋಡ್ರಿ, ಫೀಸ್ ಪೇಯಬಲ್ 100 rupees only. Women candidates belonging to scheduled caste, scheduled tribe, person with benchmark disabilities and ex-servicemen are eligible for reservation are exempted from payment of fees. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ ಕೇವಲ 100 ರೂಪಾಯಿ ಇರುತ್ತೆ. ಜೊತೆಗೆ ನೋಡ್ರಿ ಮಹಿಳಾ ಅಭ್ಯರ್ಥಿಗಳು ಮತ್ತೆ SC/ST ಅಭ್ಯರ್ಥಿಗಳು ಜೊತೆಗೆ ವಿಕಲಚೇತನ ಅಭ್ಯರ್ಥಿಗಳು ಮತ್ತೆ ಮಾಜಿ ಸೈನಿಕರಿಗೆ ಏನ್ ಮಾಡಿದ್ರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಫೀಸ್ ಕ್ಯಾನ್ ಬಿ ಪೇಡ್ ಓನ್ಲಿ ಬೈ ಆನ್ಲೈನ್ ಥ್ರೂ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ ಆರ್ ರುಪೇ ಡೆಬಿಟ್ ಕಾರ್ಡ್. ಫೀಸ್ ಅನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಪೇ ಮಾಡ್ಬೇಕಾಗುತ್ತೆ. ಅದು ಕೂಡ ಭೀಮ್ UPI, ನೆಟ್ ಬ್ಯಾಂಕಿಂಗ್ ಅಥವಾ ವೀಸಾ, ಮಾಸ್ಟರ್ ಕಾರ್ಡ್, ಮ್ಯಾಸ್ಟ್ರಿಯೋ ಅಥವಾ ರುಪೇ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಪೇ ಮಾಡ್ಬೇಕಾಗತ್ತೆ. ಫೀಸ್ ಅನ್ನ ನೀವು 16/5/2026 ರಾತ್ರಿ 11 ಗಂಟೆವರೆಗೂ ಕೂಡ ತುಂಬಬಹುದಾಗಿದೆ. ಇನ್ ಕೇಸ್ ನೋಡ್ರಿ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅದನ್ನ 25/5/2026 ಇಂದ 21/5/2026 ಸಂಜೆ ರಾತ್ರಿ 11 ಗಂಟೆ ಒಳಗಡೆ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ರಿ. ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿದೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಸೊ ಇವೇನಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಇದೆ. ಎಲ್ಲೆಲ್ಲಿದೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ. ಇವು ಕರ್ನಾಟಕದಲ್ಲಿರುವಂತಹ ಎಕ್ಸಾಮಿನೇಷನ್ ಸೆಂಟರ್ ಆಗಿದೆ.
ನೆಕ್ಸ್ಟ್ ನೋಡ್ರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ನೋಡೋದಾದ್ರೆ 3 ಪಾರ್ಟ್ ಇರುತ್ತೆ ಎಕ್ಸಾಮಿನೇಷನ್ಸ್ ಅಲ್ಲಿ. ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಸ್ಕಿಲ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೋಡ್ರಿ 3 ಪಾರ್ಟ್ ಗಳಿರುತ್ತೆ. ಒಂದೇದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಇದ್ರ ಮೇಲೆ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಜನರಲ್ ಅವೇರ್ನೆಸ್ ಮೇಲೆ ನಿಮ್ಗೆ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ನಿಮ್ಗೆ 100 ಕ್ವಶನ್ಸ್ ಕೇಳ್ತಾರೆ 100 ಮಾರ್ಕ್ಸ್ ಗೆ. ಟೋಟಲ್ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 2 ಗಂಟೆಗಳು ಇರುತ್ತೆ, ವಿತ್ ಸೆಕ್ಷನಲ್ ಟೈಮರ್ ಆಫ್ 30 ಮಿನಿಟ್ಸ್ ಫಾರ್ ಈಚ್ ಪಾರ್ಟ್ 1, ಪಾರ್ಟ್ 2 ಅಂಡ್ 60 ಮಿನಿಟ್ಸ್ ಫಾರ್ ಪಾರ್ಟ್ 3. ಅಂದ್ರೆ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ನಿಮ್ಗೆ 2 ಗಂಟೆಗಳ ಕಾಲಾವಕಾಶದಲ್ಲಿ ಸೆಕ್ಷನ್ ಟೈಮರ್ ಇಟ್ಟಿದ್ದಾರೆ. ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ ನಿಮ್ಗೆ 30 ನಿಮಿಷಗಳ ಕಾಲಾವಕಾಶ ಇದ್ರೆ, ಜನರಲ್ ಅವೇರ್ನೆಸ್ ಗೆ ನಿಮ್ಗೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ನಿಮ್ಗೆ 60 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಒಟ್ಟು 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಜೊತೆಗೆ ನೋಡ್ರಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಅಥವಾ ಸ್ಕ್ರೈಬಿಗೆ ಏನ್ ಮಾಡಿದ್ರೆ ಅಂದ್ರೆ 2 ಗಂಟೆ 40 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಸೆಕ್ಷನ್ ವೈಸ್ ನೋಡೋದಾದ್ರೆ 40 ನಿಮಿಷ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಗೆ, ಜನರಲ್ ಅವೇರ್ನೆಸ್ ಗೆ 40 ನಿಮಿಷ, ಉಳಿದಂತೆ 80 ನಿಮಿಷ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಗೆ. ನೆಕ್ಸ್ಟ್ ನೋಡ್ರಿ ಕ್ವಶನ್ ಪೇಪರ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಓನ್ಲಿ. ದ ಕ್ವಶನ್ ಪೇಪರ್ ವಿಲ್ ಬಿ ಸೆಟ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ. ಕ್ವಶನ್ ಯಾವ ತರನಾಗಿರುತ್ತೆ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಕ್ವಶನ್ಸ್ ಅನ್ನ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ತೆಗೆದಿರ್ತಾರೆ. there will be negative marking of 0.25 marks for each wrong answer in computer based examinations. Candidates are therefore advised to keep this in mind while answering the questions. So ನೋಡ್ರಿ ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಅನ್ನ ಮಾಡ್ತಾರೆ ಅಂದ್ರೆ 0.25 ಮಾರ್ಕ್ಸ್ ಅನ್ನ ಇಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ ಉತ್ತರಿಸಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಉತ್ತರವನ್ನ ಹಾಕ್ಬೇಕಾಗತ್ತೆ. ಮಾರ್ಕ್ಸ್ ಸ್ಕೋರ್ ಬೈ the candidates in computer based examination, if conducted in multiple shift, will be normalized by using the procedure published by the commissions using ಅಂದ್ರೆ ಒಂದು ನೋಟಿಸ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲೈಸೇಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಸಿಲೆಬಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಏನ್ ಸಿಲೆಬಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಮೇಲೆ ಏನ್ ಸಿಲೆಬಸ್ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ಏನ್ ಸಿಲೆಬಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇನ್ ಸ್ಟೆನೋಗ್ರಾಫಿ ಇರುತ್ತೆ. Candidates who are shortlisted in the computer-based examination will be required to appear in the skill test for stenography. The candidates will be given one dictation for 10 minutes in English or Hindi, as opted by the candidates in online application form at the speed of 100 words per minute for the post of stenographer C and 80 words per minute for the post of stenographer grade D. The matter will have to be transcribed on a computer. The transcription time is as follows. ಇಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಸ್ಕಿಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ಕಂಪ್ಯೂಟರ್ ಬೇಸ್ಡ್ ಮೇನ್ಸ್ ಎಕ್ಸಾಮ್ ನ ಕ್ವಾಲಿಫೈ ಆಗಿ ಶಾರ್ಟ್ ಲಿಸ್ಟ್ ಆಗಿರ್ತಾರಲ್ಲ ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಕಿಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಕೌಶಲ್ಯ ಪರೀಕ್ಷೆನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಡಿಕ್ಟೇಷನ್ ಮಾಡ್ತಾರೆ. ಅಂದ್ರೆ 10 ನಿಮಿಷದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 10 ನಿಮಿಷ ಹೇಳ್ತಾ ಹೋಗ್ತಾರೆ. ಡಿಕ್ಟೇಷನ್ ಅಂದ್ರೆ ಹೇಳೋದು. 10 ನಿಮಿಷ ಏನ್ ಮಾಡ್ತಾರೆ ಅಂದ್ರೆ ನೀವು ಇಂಗ್ಲಿಷ್ ಚಾಯ್ಸ್ ಮಾಡಿದ್ರೆ ಇಂಗ್ಲಿಷ್, ಹಿಂದಿ ಚಾಯ್ಸ್ ಮಾಡಿದ್ರೆ ಹಿಂದಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಟ್ರಾನ್ಸ್ಕ್ರೈಬ್ ಅಂದ್ರೆ ಟ್ರಾನ್ಸ್ಕ್ರಿಪ್ಟ್ ಮಾಡ್ಬೇಕು. ಎಲ್ಲಿ ಕಂಪ್ಯೂಟರ್ ಅಲ್ಲಿ ಟೈಪ್ ಸ್ಟೆನೋಗ್ರಫಿಯನ್ನ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೋಡ್ರಿ ನೀವು ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಗೆ ಅಪ್ಲೈ ಆಗಿದ್ರೆ ನೀವು 100 ವರ್ಡ್ಸ್ ಪರ್ ಮಿನಿಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಗ್ರೇಡ್ ಡಿ ಗೆ ಆಗಿದ್ರೆ 80 ವರ್ಡ್ಸ್ ಪರ್ ಮಿನಿಟ್ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಟೈಮ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಇಂಗ್ಲಿಷ್ ಅಲ್ಲಿ ನಿಮಗೆ ಟೋಟಲ್ ಡ್ಯೂರೇಷನ್ ಆಫ್ ಟೈಮ್ ಎಷ್ಟಿರುತ್ತೆ ಅಂದ್ರೆ 50 ನಿಮಿಷಗಳು ಇರುತ್ತೆ. ಇನ್ ಕೇಸ್ ಸ್ಕ್ರೈಬಿಗೆ 70 ನಿಮಿಷ ಇರುತ್ತೆ. ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹಿಂದಿಯಲ್ಲಿ ನಿಮಗೆ 65 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಇಂಗ್ಲಿಷ್ ಅಲ್ಲಿ ನಿಮಗೆ 40 ನಿಮಿಷಗಳ ಕಾಲಾವಕಾಶ ಇದ್ರೆ, ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಹಿಂದಿಲಿ ನಿಮಗೆ 55 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಕ್ಯಾಂಡಿಡೇಟ್ಸ್ ಹೂ ಆಪ್ಟೆಡ್ ಟು ಟೇಕ್ ಸ್ಟೆನೋಗ್ರಫಿ ಟೆಸ್ಟ್ ಇನ್ ಹಿಂದಿ ವಿಲ್ ಬಿ ರಿಕ್ವೈರ್ಡ್ ಟು ಲರ್ನ್ ಇಂಗ್ಲಿಷ್ ಸ್ಟೆನೋಗ್ರಫಿ ಅಂಡ್ ವೈಸ್ ವರ್ಸಾ ಆಫ್ಟರ್ ದ ಅಪಾಯಿಂಟ್ಮೆಂಟ್. ಫೇಲಿಂಗ್ ವಿಚ್ ದೇರ್ ಪ್ರೊಬೇಷನ್ಸ್ ಮೇ ನಾಟ್ ಬಿ ಕ್ಲಿಯರ್ಡ್ ಬೈ ಅಪಾಯಿಂಟಿಂಗ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ಸ್. ಅಂದ್ರೆ ಯಾರು ಸ್ಟೆನೋಗ್ರಫಿನ ಹಿಂದಿಯಲ್ಲಿ ಅಪ್ಲೈ ಮಾಡಿರ್ತಾರಲ್ಲ ಅವ್ರಿಗೆ ಇಂಗ್ಲಿಷ್ ಕೂಡ ಕಲಿಬೇಕು ಅಥವಾ ವೈಸ್ ವರ್ಸಾ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ನೀವು ಕಲಿಲ್ಲ ಅಂದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಸ್ಕಿಲ್ ಟೆಸ್ಟ್ ವಿಲ್ ಬಿ ಹೆಲ್ಡ್ ಅಟ್ ದ ಕಮಿಷನ್ ರೀಜನಲ್ ಆಫೀಸ್ ಆರ್ ಅದರ್ ಸೆಂಟರ್ಸ್ ಆಸ್ ಮೇ ಬಿ ಡಿಸೈಡೆಡ್ ಬೈ ದ ಕಮಿಷನ್. ಅಂದ್ರೆ ಕೌಶಲ್ಯ ಪರೀಕ್ಷೆನ್ಸ್ ಅನ್ನ ಕಮಿಷನ್ ಹೆಡ್ ಕ್ವಾರ್ಟರ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಬೆಂಗಳೂರು ಏನಿದೆಯಲ್ಲ ಅಲ್ಲಾದ್ರೂ ಕಂಡಕ್ಟ್ ಮಾಡಬಹುದು ಅಥವಾ ಅವ್ರು ಎಲ್ಲಿ ಡಿಸೈಡ್ ಮಾಡ್ತಾರಲ್ಲ ಅಲ್ಲಿ ಕಂಡಕ್ಟ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಅಡ್ಮಿಷನ್ಸ್ ಆಫ್ ದ ಎಕ್ಸಾಮಿನೇಷನ್ಸ್ ಇವನ್ನೆಲ್ಲ ಹೇಳ್ತಿದ್ದಾರೆ. ಒಂದ್ಸರಿ ಇವನ್ನೆಲ್ಲ ಕೂಡ ನೋಡ್ಕೊರಿ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ. ಆಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ. ಇದೇನಂದ್ರೆ SSC ಇಂದ ಬಂದಿರುವಂತಹ ಹೊಸ ಸ್ಟೆನೋಗ್ರಫಿ ಬಗ್ಗೆ ಇರುವಂತಹ ನೋಟಿಫಿಕೇಶನ್. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು.
ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.